Good morning. Good morning, ma'am. Let us take the next topic with the third chapter, that is TQM. TQM stands for Total Quality Management. Total Quality Management is having three words: total, quality and management. So let us take one by one. In this, very important is total quality management. Management, you know. Total, you know. Total means everything in the industry should be involved. Every people should involve. Every people from top to bottom, they should be involved in this activity. Which is activity? Quality. Quality is the main concern here. So quality is ಸರಿಯಾಗಿ ಮ್ಯಾನೇಜ್ ಮಾಡೋದು. Quality ಬಗ್ಗೆ ನಾವು ಸಾಕಷ್ಟು ತಿಳ್ಕೋಬೇಕಿನ್ನು. So I think you know about the quality. ಗೊತ್ತಿದೆ ನಿಮಗೆ quality ಅಂದ್ರೆ ಏನಂತ ಹೇಳಿ? Anybody wants to tell about the quality? What do you mean by quality? Yes? Want to speak on quality? ಅಂದ್ರೆ ಏನು ಕೊಡ್ತೀರಿ ಕ್ವಾಲಿಟಿ ಅಂದ್ರೆ ಗುಡ್ ಕ್ವಾಲಿಟಿ ಅಂತ ಹೇಳ್ತೀರಿ, ಬ್ಯಾಡ್ ಕ್ವಾಲಿಟಿ ಅಂತ ಹೇಳ್ತೀರಿ, ಪುವರ್ ಕ್ವಾಲಿಟಿ ಅಂತ ಹೇಳ್ತೀರಿ. ವಾಟ್ ಆಕ್ಚುಲಿ ಇಟ್ ಮೀನ್ಸ್? ಎಸ್ ಜನರಲಿ particular product yes one particular product yes ದಿವಸ ತನ ಮಾಡಬಹುದು. Yes, so he looks at the life of the product, so that is his perception. ಅವರು ಆ ರೀತಿ ಥಿಂಕ್ ಮಾಡ್ತಾರೆ. ಸಿದ್ಧಾ, ನೀವೇನು ಅನ್ಕೊಂಡಿರಿ ಕ್ವಾಲಿಟಿ ಅಂದ್ರೆ? ಹೇಳಿ ಹೇಳಿ. ಎಸ್ ಲಾಸ್ಟ್ ಪೇಜ್ ಇದೆ ಹೇಳ್ತಾ. Yes, anybody wants to tell about it? You can just share your views regarding the quality. Brand is a, it's of a good quality. You think, no? So you assume that if it is a branded product, it's of a quality product because they will be using the standard procedures. Standard procedure ಅವರು ಫಾಲೋ ಮಾಡ್ತಿರ್ತಾರೆ ಅಂತ ಹೇಳಿ ನೀವು ಅಸ್ಯೂಮ್ ಮಾಡ್ಕೋಬಹುದು. ಬ್ರಾಂಡೆಡ್ ಅಂದ್ರೆ ಹೆಂಗೆ ತಿಳ್ಕೊತೀರಿ ನೀವು? ಹೆಂಗೆ ಗೊತ್ತಾಗ್ತದೆ ನಿಮಗೆ? ಸಿಂಬಲ್, ಯಾವ ಸಿಂಬಲ್ ಅದು? ISO ಮಾರ್ಕ್ ಅಂತ ಕೇಳಿರ್ಬೋದಲ್ಲ, ISO 9001. ಸೊ ಅದು ನೋಡಿದ ಕೂಡ ನಿಮಗೆ ಏನು ಗೊತ್ತಾಗ್ತೈತಿ? ಸೊ ಇಟ್ ಈಸ್ ಅ ವೆರಿ ಗುಡ್ ಕ್ವಾಲಿಟಿ ಪ್ರಾಡಕ್ಟ್. ಕಣ್ಣು ಮುಚ್ಕೊಂಡು ನೀವು ಅದನ್ನು ಪರ್ಚೇಸ್ ಮಾಡ್ಬೋದು. ಸೊ ದಿಸ್ ಈಸ್ ಹೌ ವಿ ಆರ್ ಗೋಯಿಂಗ್ ಟು ಲುಕ್ ಅಬೌಟ್ ದ ಕ್ವಾಲಿಟಿ. ಕ್ವಾಲಿಟಿ ಒಳಗೆ ಬೇರೆ ಬೇರೆ ನಮಗೆ ಟೈಪ್ ಅಂದ್ರೆ ಏನು? ಕಸ್ಟಮರ್ ಮೇಲೆ ಹೋಗ್ತಿದ್ರು. ಕಸ್ಟಮರ್ ಹೌ ಡು ದೇ ಎಕ್ಸ್ಪೆಕ್ಟ್? ಎಂಡ್ ಯೂಸರ್ ಯಾರು? ಕಸ್ಟಮರ್. ಯಾವುದೇ ಪ್ರಾಡಕ್ಟ್ ತಗೊಂಡ್ರು, ಐಟಮ್ ತಗೊಂಡ್ರು, ಎಂಡ್ ಯಾರು ಯೂಸ್ ಮಾಡ್ತಾರೆ? ಕಸ್ಟಮರ್. ಸೊ ಇಟ್ ಟೋಟಲಿ ಡಿಪೆಂಡ್ಸ್ ಆನ್ ದ ಕಸ್ಟಮರ್ ರಿಕ್ವೈರ್ಮೆಂಟ್. ದ ಕ್ವಾಲಿಟಿ ಇಸ್ ಡಿಸೈಡ್. ಸೊ ಒಬ್ರು ಜಾಸ್ತಿ ದಿವಸ ಬಾಳಿಕೆ ಬರೋದು ನೋಡ್ತಾರ, ಸ್ವಲ್ಪ ಜನರು ಏನ್ ಮಾಡ್ತಾರೆ? ಕಾಸ್ಟ್ ಕಡಿಮೆ ಇದ್ದದ್ದು ನೋಡ್ತಾರ, ಸ್ವಲ್ಪ ಜನರು ಲುಕ್ ನೋಡ್ತಾರ, ಔಟರ್ ಶೇಪ್. So they will look. So totally it depends on what? Users, customers. Customer requirement ಪ್ರಕಾರ quality design ಮಾಡ್ತಾರೆ industrial. So best example what I can give you here. So suppose if you want to purchase a pen purchase ಮಾಡಕ್ಕೆ ಹೋಗಿರ್ತೀರಿ ಮಾರ್ಕೆಟಿಗೆ. ಸೊ ಏನೇನು ನೋಡ್ತೀರಿ ನೀವು ಪೆನ್ ತಗೋಬೇಕಂದ್ರೆ? ಪೆನ್ ಪರ್ಚೇಸ್ ಮಾಡಕತ್ತೀರಿ ನೀವು. What you want to look in that? Or ಏನೇನು ಫ್ಯಾಕ್ಟರ್ಸ್ ಕನ್ಸಿಡರ್ ಮಾಡ್ತೀರಿ ಪರ್ಚೇಸ್ ಮಾಡಬೇಕಾದ್ರೆ? ಹೇಳಿ. ಎಸ್, ವೆದರ್ ಇಟ್ ಇಸ್ ಸ್ಮೂತ್ಲಿ ರೈಟಿಂಗ್ ಯು ಲುಕ್ ಅಟ್ ದಟ್. ಮತ್ತೆ ಡಾರ್ಕ್ ಮೂಡಬೇಕು. ಓಕೆ, ನೆಕ್ಸ್ಟ್ ಎಸ್, ನೋಡಕ್ ಚಂದ ಐತೋ ಲುಕ್. ಎಸ್, ದಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಎಸ್, ಕಾಸ್ಟ್. ಬೇರೆ ಬೇರೆ ಫ್ಯಾಕ್ಟರ್ಸ್, ಬೇರೆ ಬೇರೆ ಫ್ಯಾಕ್ಟರ್ಸ್ ನೋಡ್ತಾರ. ಈಗ ನೀವು ಸ್ಟೂಡೆಂಟ್ ಲೈಫ್ ನೊಳಗೆ ಎಕ್ಸಾಮಿನೇಷನ್ ಟೈಮ್ ನೊಳಗ ಯಾವ ರೀತಿ ಪೆನ್ ಪರ್ಚೇಸ್ ಮಾಡ್ತೀರಿ? ಸ್ಮೂತ್ ಆಗಿ ಬರೀಬೇಕು, ಡಾರ್ಕ್ ಆಗಿ ಬರೀಬೇಕು, ಮತ್ತೆ ಕಾಸ್ಟ್ ಸ್ವಲ್ಪ ಕಡಿಮೆ ಇರೋದು ನೋಡ್ತೀರಿ ಆದಷ್ಟು. ಸೊ ದಿಸ್ ಈಸ್ ಅಟ್ ದಟ್ ಸಿಚುವೇಶನ್ ಡ್ಯೂರಿಂಗ್ ಎಕ್ಸಾಮಿನೇಷನ್ ಆರ್ ಡ್ಯೂರಿಂಗ್ ಡೈಲಿ
person to person. It depends on their perception. Perception ನಾವು ಹೇಗೆ ಗೆಸ್ ಮಾಡ್ತಾರ, ಹೇಗೆ ಥಿಂಕ್ ಮಾಡ್ತಾರ, ಅದ್ರ ಪ್ರಕಾರ ಕ್ವಾಲಿಟಿ ಡಿಫರ್ಸ್ ಆಗ್ಕೊಂತ ಹೋಗುತ್ತೆ person to person. So quality define ಮಾಡೋದು it is a very difficult task. So that is why quality is defined as, here you can see that quality is defined according to the user oriented, cost oriented, supply oriented. You can see the definition here. The quality is defined as the fitness for the purpose or use at the most economic level. ಇದೊಂದು ಇನ್ನೊಂದು ಡಿಫೈನ್ ಮಾಡೋಣ ನೋಡಿ. It is defined as the degree to which it fulfills the requirements of the customer. Customer requirement fulfill ಮಾಡಿದ್ರೆ ನಮಗೆ it's of a good quality. ನಿಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ಅದು ಪೆನ್ ವರ್ಕ್ ಆದ್ರೆ it is of a good quality for you. ಬೇರೆದವ್ರಿಗೆ good quality ಅಂತ ಇರ್ಬೋದು, ಬಟ್ ನಿಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ಸರಿಯಾಗಿ ಕೊಡ್ತೈತಿ, ಡಾರ್ಕ್ ಆಗಿ ಕೊಡ್ತೈತಿ, ಚೀಪ್ ಆಗೈತಿ. ಸೊ ಯು ಫೀಲ್ ದಟ್ ಇಟ್ ಇಸ್ ಆಫ್ ಅ ಗುಡ್ ಕ್ವಾಲಿಟಿ. ಒಬ್ಬೊಬ್ಬರಿಗೆ ನನಗೆ ಕಾಸ್ಟ್ಲಿ ಬೇಕು, ನಾನು ಬ್ರ್ಯಾಂಡೆಡ್ ಬೇಕು, ನನ್ನ ಸ್ಟೇಟಸ್ ಪ್ರಕಾರ ನನಗೆ ಬೇಕು, ಅವ್ರಿಗೆ ಅದು ಗುಡ್ ಕ್ವಾಲಿಟಿ. ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ದೇರ್ ಕಸ್ಟಮರ್ಸ್. ಬೇರೆ ಬೇರೆದವರು ಬೇರೆ ಬೇರೆ ರೀತಿ ತಗೋತಾರೆ. ಸೊ ದಿಸ್ ಈಸ್ ಲುಕ್ಡ್ ಫ್ರಮ್ ದಿ ಇಂಡಸ್ಟ್ರಿ. Industry people, they will look at the customer required. According to the customer requirement, they will design the quality of the product. Is that clear? So this is the definition. Any doubt in this? Teka. So now let us have the meaning of this more. So in a pen head example ಕೊಡ್ತೀನಲ್ಲ, ಹಂಗೆ ಬೇರೆ ಎಕ್ಸಾಂಪಲ್ ಈ ಬುಕ್ ನಲ್ಲಿ ಇದೆ ನೋಡಿ. ಸೊ ಯಾವ ಎಕ್ಸಾಂಪಲ್ ತಗೊಂಡಾರ ಅವರು? A gear used in sugarcane juice extracting machine may not possess good surface finish, tolerance and accuracy as compared with the gear used in gearbox of the engine. So ಎರಡು ಟೈಪ್ gear ತಗೊಂಡಾರೆ. ಒಂದು ಶುಗರ್ ಜ್ಯೂಸ್ ಎಕ್ಸ್ಟ್ರಾಕ್ಟಿಂಗ್ ಮಷೀನ್ ಒಳಗೆ ಗಿಯರ್ ಬಾಕ್ಸ್ ತಗೊಂಡಾರ, ಇನ್ನೊಂದು ಬೇರೆ ಕಾರ್ ಒಳಗೆ ಇರ್ತದೆ ನೋಡಿ ಗಿಯರ್. ಸೊ ಎರಡಕ್ಕೂ ಫಿನಿಶಿಂಗ್ ಡಿಫ್ರೆಂಟ್ ಇರ್ತದೆ. ಸೊ ಇಲ್ಲಿ ಶುಗರ್ ಕೇನ್ ಜ್ಯೂಸ್ ಮಾಡಬೇಕಾದಾಗ ಅದ್ರ ಗಿಯರ್ ಬಾಕ್ಸ್ ಫಿನಿಶಿಂಗ್ ಸ್ಮೂತ್ ಇರಂಗಿಲ್ಲ, ಸ್ವಲ್ಪ ರಫ್ ಇರ್ತದೆ. ಬಟ್ ಕಾರ್ ಸೈಡ್ ಹೋದ್ರೆ ಇಟ್ ವಿಲ್ ಬಿ ಸ್ಮೂತ್. ಸೊ ಬೋತ್ ವಿಲ್ ಬಿ ಹ್ಯಾವಿಂಗ್ ದ ಸೇಮ್ ಫಂಕ್ಷನ್. ವರ್ಕಿಂಗ್ ರಿಮೇನ್ ಸೇಮ್ ಬಟ್ ಫಿನಿಶಿಂಗ್ ಈಸ್ ಡಿಫ್ರೆಂಟ್. ಕಾಸ್ಟ್ ಈಸ್ ಡಿಫ್ರೆಂಟ್. ಕಾಸ್ಟ್ ಮತ್ತೆ ಫಿನಿಶಿಂಗ್ ಈಸ್ ಡಿಫ್ರೆಂಟ್. ವರ್ಕಿಂಗ್ ರಿಮೇನ್ಸ್ ಆಲ್ಮೋಸ್ಟ್ ಸೇಮ್. ಸೊ ಇಲ್ಲಿ ಚೂಸ್ ಮಾಡೋದು ಹೆಂಗೆ ಚೂಸ್ ಮಾಡ್ತಾರೆ ನೋಡ್ರಿ. ಸ್ಟಿಲ್ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಅ ಗುಡ್ ಕ್ವಾಲಿಟಿ because it works satisfactorily in the juice extracting machine. So juice extract ಮಾಡೋ ಪರ್ಸನ್ ಗೆ ಅದು ರಫ್ ಫಿನಿಶಿಂಗ್ ಇದ್ದು he feels that it is of a good quality because it is working for extracting the juice. But when it comes to car, then it is of a bad quality there because they want the smooth finish. Got it? So it depends on the customer. Customer ಮೇಲೆ ಹೋಗ್ತಿದ್ರು. Customer sugar extracting juice extracting machine ಒಳಗ gear box he may not expect of a smooth one, hard one, rough finish. It is working for that to get the juice. So he feels that it is of a good quality of a low cost, but it is working for his requirement. Our handmaker requirement ಪ್ರಕಾರ work ಆಗುತ್ತೆ. That is a good quality for that person. But when it comes to car, in that they require what? Smooth finished gearbox. Here the cost increases, but it is requirement for the car owner or car manufacturer. Data. So two situations. It all depends on the situation or it depends on the customer who is using it. So we cannot tell that it is a bad quality in the sugar extraction machine. Otherwise, bad quality because it is working for his requirement. So we can tell that it is of a good quality only. Is that clear? So depending upon the situation, depending upon the customer, you can see user oriented. User ಮೇಲೆ ಹೋಗ್ತಿದ್ರು, ಯಾರು ಯೂಸ್ ಮಾಡ್ತಿರ್ತಾರಲ್ಲ ಅವ್ರ ಮೇಲೆ ಹೋಗ್ತದೆ ಕ್ವಾಲಿಟಿ. ಮತ್ತೆ ಕಾಸ್ಟ್ ಒಬ್ಬರು ಸ್ವಲ್ಪ ಕಡಿಮೆ ದುಡ್ಡಾಗಿ ತಗೋಬೇಕಂತ ಮಾಡ್ತಾರೆ, ಪರ್ಚೇಸ್ ಮಾಡ್ತಿರ್ತಾರೆ. ಇಟ್ ಈಸ್ ಆಲ್ಸೋ ಕಾಸ್ಟ್ ಓರಿಯೆಂಟೆಡ್. ಅವ್ರಿಗೆ ದುಡ್ಡು ಎಷ್ಟು ಐತೆ ಅದ್ರ ಪ್ರಕಾರ ಅವ್ರು ಇನ್ವೆಸ್ಟ್ ಮಾಡ್ತಿರ್ತಾರೆ. ಅವ್ರಿಗೆ ವರ್ಕ್ ಆದ್ರೆ ಸಾಕು. ಈಗ ನೋಡಿ ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಮೊಬೈಲ್ ಅದರೊಳಗೆ ಬೇರೆ ಬೇರೆ ಕಸ್ಟಮರ್ಸ್ ಬೇರೆ ಬೇರೆ ರಿಕ್ವೈರ್ಮೆಂಟ್ ಇರುತ್ತೆ. ಓಲ್ಡ್ ಕಸ್ಟಮರ್ಸ್ ಅಂದ್ರೆ ಹಳಬರು, ವಯಸ್ಸಾದವರು, ಅವ್ರಿಗೇನ್ರಿ ಜಸ್ಟ್ ಕಾಲ್ ಮಾಡಿದ್ರೆ ಸಾಕು, ಕಾಲ್ ರಿಸೀವ್ ಮಾಡಕ್ ಬಂದ್ರೆ ಸಾಕು ಮೊಬೈಲ್ಗಳು. ಸೊ ದೇ ವಾಂಟ್ ಓನ್ಲಿ ಸೌಂಡ್ ಕ್ವಾಲಿಟಿ ಇದೆ. ಸೌಂಡ್ ಚೆನ್ನಾಗಿದ್ದಂದ್ರೆ ಇಟ್ ಇಸ್ ಅ ಗುಡ್ ಮೊಬೈಲ್ ಅಂತ ಅವ್ರು ಅನ್ಕೋತಾರೆ. When it comes
picture quality. So for you the requirement is different, for them the requirement is different. So that is for that sound quality, if it is working properly, it is of good quality for them. Old age ಅವ್ರಿಗೆ ಅದ good quality ಅಂತಾರೆ, but ನಿಮಗೆ ಅದು ನಿಮಗೆ poor quality ಅಂತಾರೆ, because it is not giving a good picture quality there. ನಿಮಗೆ ಅದು poor quality, but for them it is a good quality, no, because they want only for the sound call. So it differs from person to person, situation to situation, cost. So that is why it is given as user oriented. User ಮೇಲೆ ಹೋಗ್ತದ್ರಿ, ಕಾಸ್ಟ್ ಓರಿಯೆಂಟೆಡ್, ಕಾಸ್ಟ್ ನೋಡಿ ತಗೋತಿರ್ತಾರ. ಆಮೇಲೆ ಸಪ್ಲೈಯರ್ ಓರಿಯೆಂಟೆಡ್, ಸಪ್ಲೈ ಯಾರು ಮಾಡ್ತಿರ್ತಾರ, ಬ್ರಾಂಡೆಡ್ ಮ್ಯಾನುಫ್ಯಾಕ್ಚರ್ ಇರ್ತಾರ, ಬ್ರಾಂಡೆಡ್ ಫಿಲಿಪ್ಸ್, ಸೊ ಚಲೋ ಕ್ವಾಲಿಟಿ ಪ್ರಾಡಕ್ಟ್ಸ್ ಬ್ರಾಂಡೆಡ್ ಯಾರು ಸಪ್ಲೈ ಮಾಡ್ತಾರೆ ಅದ್ರ ಪ್ರಕಾರ ತಗೋತಿರ್ತಾರೆ. ಒಬ್ಬರು ಬ್ರಾಂಡೆಡ್ ಐಟಮ್ಸ್ ಇಟ್ಕೊಳ್ಳೋದು ಮುಚ್ಚಬಾರ್ದು, ಸೊ ಅವ್ರು ಅಂತಾರೆ ಪರ್ಚೇಸ್ ಮಾಡ್ತಾರೆ. So it totally depends on the customer. They will be telling the quality. So decide Madhu, it all depends on the users. Is that clear? Okay. So after knowing about the meaning of quality, definition, now let us look at the factors which will affect the quality. So quality design ಮಾಡಬೇಕಂದ್ರೆ ಯಾವ factors influence ಮಾಡ್ತಾರೆ ಪ್ರಾಡಕ್ಟ್ ದಿ ಕ್ವಾಲಿಟಿ ನಾವು ಡಿಸೈನ್ ಮಾಡಬೇಕಂದ್ರೆ ಯಾವ್ದ್ರಿಂದ ಇನ್ಫ್ಲುಯೆನ್ಸ್ ಆಗ್ತದೆ ನೋಡಿ. First one, market research or demand of the purchase. So customer requirement prakara quality design ಮಾಡಬೇಕಾಗ್ತದೆ, because end users are who? Customers. So customers requirement ಹೆಂಗ್ ಗೊತ್ತಾಗ್ತದೆ, ಮಾರ್ಕೆಟ್ ನಲ್ಲಿ ಹೋಗಿ ರಿಸರ್ಚ್ ಮಾಡಿದ್ರೆ ಗೊತ್ತಾಗ್ತದೆ ಅವ್ರಿಗೆ ಯಾವ ಕ್ವಾಲಿಟಿ ಬೇಕು. ಪೆನ್ ಇರಲಿ, ಮೊಬೈಲ್ ಇರಲಿ. So what is their requirement? How do they do the research? By market research. ಕಸ್ಟಮರ್ ಏನು ಫೀಡ್ಬ್ಯಾಕ್ ಎಲ್ಲ ಕೇಳ್ತಾರೆ ನೋಡಿ, ಫೀಡ್ಬ್ಯಾಕ್ ತಗೊಂತಾರೆ ಕಸ್ಟಮರ್ಸ್ ಕಡೆ, ಅದರ ಪ್ರಕಾರ ಅವರು ಡಿಸೈನ್ ಮಾಡ್ತಾರೆ. ಸೊ ದಿಸ್ ಇಸ್ ದ ಫಸ್ಟ್ ಫ್ಯಾಕ್ಟರ್ ವಿಚ್ ವಿಲ್ ಇನ್ಫ್ಲುಯೆನ್ಸ್ ದ ಕ್ವಾಲಿಟಿ ಆಫ್ ಡಿಸೈನ್. ಡಿಸೈನ್ ಮಾಡಬೇಕಂದ್ರೆ ಫಸ್ಟ್ ರಿಸರ್ಚ್ ಮಾಡ್ತಾರೆ ಕಸ್ಟಮರ್ಸ್ ಕಡೆಯಿಂದ. ನೆಕ್ಸ್ಟ್ ಮನಿ, ದಟ್ ಈಸ್ ಕೆಪಾಬಿಲಿಟಿ ಟು ಇನ್ವೆಸ್ಟ್. ಸೊ ಕಂಪನಿ ಹೋಗಿ ಮೊಬೈಲ್ ತಗೋ, ಕಸ್ಟಮರ್ ರಿಕ್ವೈರ್ಮೆಂಟ್ ಹೈ ಇರ್ತದೆ, ಅವ್ರಿಗೆ ಎಲ್ಲ ಫೀಚರ್ಸ್ ಬೇಕು ಮೊಬೈಲಲ್ಲಿ. ಮೊಬೈಲ್ನಲ್ಲಿ ಎಲ್ಲ ಫೀಚರ್ಸ್ ಬೇಕಂದ್ರೆ ಕಾಸ್ಟ್ ಜಾಸ್ತಿ ಹಾಕೊಂಡು ಹೋಗ್ತಿದ್ದಿಲ್ಲ. ಈಗ ನೀವೇ ನೋಡಿರ್ಬೋದು 10,000 ಒಂದು ಮೊಬೈಲ್ ಬರ್ತೈತಿ ವಿತ್ ಆಲ್ಮೋಸ್ಟ್ ಆಲ್ ಫೀಚರ್ಸ್. 1 lakh 1.5 lakh ಮೊಬೈಲ್ ಅದಾವ, ಸ್ವಲ್ಪ ಅಡ್ವಾನ್ಸ್ ಫೀಚರ್ ಇದ್ದು. ಸೊ ಕಸ್ಟಮರ್ ಡಿಮ್ಯಾಂಡ್ 1 lakh ಅಂತಂದ್ರೆ ಆ ಮೊಬೈಲ್ ಇನ್ವೆಸ್ಟ್ ಮ್ಯಾನುಫ್ಯಾಕ್ಚರ್ ಮಾಡಬೇಕಂದ್ರೆ ಅಷ್ಟು ಇನ್ವೆಸ್ಟ್ಮೆಂಟ್ ಈ ಕಡೆ ಇರಬೇಕಲ್ಲ, ಕಂಪ್ನಿಯವ್ರ ಕಡೆ ದುಡ್ಡು ಇರಬೇಕಲ್ಲ. ಇನ್ವೆಸ್ಟ್ಮೆಂಟ್ ಅಂದ್ರೆ ಬಂಡವಾಳ ಬೇಕಲ್ಲ, ತಮ್ಮ ಕಡೆ ಎಷ್ಟು ಬಂಡವಾಳ ಐತಿ, ಕಸ್ಟಮರ್ ರಿಕ್ವೈರ್ಮೆಂಟ್ ಏನೈತಿ, ಎರಡು ಥಿಂಕ್ ಮಾಡ್ಕೊಂಡು ಡಿಸೈಡ್ ಮಾಡಬೇಕು ಅವ್ರ ಕ್ವಾಲಿಟಿ. ಸೊ ವೆನ್ ದೇ ಹ್ಯಾವ್ ಅ ಸಫಿಷಿಯಂಟ್ ಮನಿ then they can invest more. When they have less investment, they can think of the quality of a medium. High quality ಗೆ ಜಾಸ್ತಿ ಅಮೌಂಟ್ ಬೇಕು, medium quality ಗೆ low amount is okay. So this also influences what quality design. Okay. Next, management policies for quality level. So management ಅವರ ಮುಂಚೆಯಿಂದ ಒಂದು ಪಾಲಿಸೀಸ್ ಮಾಡ್ಕೊಂಡು ಬಂದಿರ್ತಾರೆ, ನಮ್ಮ ಪ್ರಾಡಕ್ಟ್ ಯಾವಾಗಲೂ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಇರಬೇಕಂತ ಹೇಳಿ ಸ್ಟೇಟಸ್ ಅವರು. ಸೊ ಈಗ ಫಿಲಿಪ್ಸ್ ಇರ್ಬೋದು, LG ಇರ್ಬೋದು ಕಂಪ್ನಿ, ಅವೆಲ್ಲ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಪ್ರಾಡಕ್ಟ್ಸ್ ಕೊಡ್ತಾರೆ. ಸೊ ದೇ ಆರ್ ಫಾಲೋವಿಂಗ್ ದ ಸ್ಟ್ಯಾಂಡರ್ಡ್ ಪ್ರೊಸೀಜರ್ಸ್, ದೇ ಹ್ಯಾವ್ ಸರ್ಟನ್ ಪಾಲಿಸೀಸ್ ಫಾರ್ ದಟ್. So they want to give always a good quality product only. So some policies they will make. So this will also influence on the design of the quality. Is that clear? Next, production methods and product design. So method choose ಮಾಡೋದು ಬಹಳ ಇಂಪಾರ್ಟೆಂಟ್ ರೀ. ಕ್ವಾಲಿಟಿ ಚೆನ್ನಾಗಿರ್ಬೇಕಂದ್ರೆ ಮೆಥಡ್ ಯಾವ್ದು ಚೂಸ್ ಮಾಡಿರಲ್ಲ ಮ್ಯಾನುಫ್ಯಾಕ್ಚರಿಂಗ್ ಮೆಥಡ್, so that should give a better quality product. If they choose the wrong method, then it will lead to wrong result, poor quality product. So this will also affect the quality here. Is that clear? Next, poor packing. Quality ಚೆನ್ನಾಗಿರಬಹುದು, ನೀವು ಪ್ಯಾಕಿಂಗ್ ಸರಿಯಾಗಿ ಮಾಡದೆ ಹೋದ್ರೆ in case of transportation accidents, so some damages may happen to the items what you are producing. So that will not be accepted by the customers. Customers ಹೋದರೆ ಏನಾದರೂ ಡ್ಯಾಮೇಜ್ goods ಬಂತಂದ್ರೆ they will reject it. So this will also affect the quality. Is that clear? We are learning about factors affecting the quality. ಯಾವ factors affect ಮಾಡ್ತಾವು quality?
ರೆಡ್ಯೂಸ್ ಮಾಡ್ತಾವು ಅಥವಾ ಇನ್ಕ್ರೀಸ್ ಮಾಡ್ತಾವು. ಕ್ವಾಲಿಟಿ ರೆಡ್ಯೂಸ್ ಮಾಡ್ಬೋದು, ಇನ್ಕ್ರೀಸ್ ಮಾಡ್ಬೋದು. ಸೊ ದೋಸ್ ಫ್ಯಾಕ್ಟರ್ಸ್ ವಿ ಆರ್ ಲರ್ನಿಂಗ್ ಹಿಯರ್. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಇಟ್ ಇಸ್ ಆಸ್ಕ್ಡ್ ಇನ್ ದ ಎಕ್ಸಾಮಿನೇಷನ್. ರೈಟ್ ದ ಫ್ಯಾಕ್ಟರ್ಸ್ ದಟ್ ಅಫೆಕ್ಟ್ ದಿ ಕ್ವಾಲಿಟಿ. ಕೇಳಾರ ನೋಡಿ ಎಕ್ಸಾಮ್ ಅಲ್ಲಿ. ಓಕೆ, ಸಿ ಹಿಯರ್. ಇಂಪ್ರಾಪರ್ ಟ್ರಾನ್ಸ್ಪೋರ್ಟೇಷನ್. ಯು ಗಾಟ್ ಇಟ್? ಟ್ರಾನ್ಸ್ಪೋರ್ಟೇಷನ್ ಸರಿಯಾಗಿ ಮಾಡದೆ ಹೋದ್ರೆ, ಇಂಪ್ರಾಪರ್ಲಿ ಮಾಡಿದ್ರೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇರ್ತಾವು ಅಥವಾ ಆಕ್ಸಿಡೆಂಟ್ಸ್ ಆಗೋ ಚಾನ್ಸಸ್ ಇರ್ತಾವು. ಬಿಕಾಸ್ ಆಫ್ ದಟ್ ದ ಗೂಡ್ಸ್ ಮೇ ಬಿ received at the customer side at the damage level. Okay, ಅವರು customers satisfied ಆಗಿಲ್ಲ. So this will also affect the quality here. Poor service after the sales. Poor service ಅಂದ್ರೆ ಇಲ್ಲಿ ಒಂದ್ಸಲ ನೀವು ಸೇಲ್ ಮಾಡಿಬಿಟ್ರೆ ನೋಡಿ, ಮ್ಯಾನುಫ್ಯಾಕ್ಚರಿಂಗ್ ಸೈಡ್ ಆದ್ಮೇಲೆ ಕಂಪ್ಲೀಟ್ ಸೇಲ್ ಆಯ್ತು. ಸೇಲ್ ಆದ್ಮೇಲೆ ಏನೋ ಪ್ರಾಬ್ಲಮ್ ಆಯ್ತು ಕಸ್ಟಮರ್ ಸೈಡ್ ಏನೋ ಪ್ರಾಬ್ಲಮ್ ಆದಾಗ ಬೆಟರ್ ಸರ್ವಿಸ್ ಕೊಡ್ಬೇಕಲ್ಲ ನೀವು. ಏನೋ 1 ವರ್ಷ ವಾರಂಟಿ ಕೊಟ್ಟಿರ್ಬೋದು, 2 ವರ್ಷ ವಾರಂಟಿ ಕೊಟ್ಟಿರ್ಬೋದು. ಕಸ್ಟಮರ್ ಇನ್ ಬಿಟ್ವೀನ್ ಏನಾದರೂ ಪ್ರಾಬ್ಲಮ್ ಆತಂದ್ರೆ ದೇ ವಿಲ್ ಗಿವ್ ದ ಕಂಪ್ಲೇಂಟ್. ದೆನ್ ಯು ಶುಡ್ ಇಮಿಡಿಯೇಟ್ಲಿ ರಿಸಾಲ್ವ್ ಇಟ್. ಇಫ್ ಯು ಡೋಂಟ್ ರಿಸಾಲ್ವ್ ಇಟ್, if you don't give the solution for that, if you do not give the service, then it is called as a poor service. Quality is poor ಅಂತ ಅವರು ಡಿಸೈಡ್ ಮಾಡ್ತಾರೆ ಕಸ್ಟಮರ್ಸ್. ನಡಕ್ ಅವ್ರು ಪ್ರಾಬ್ಲಮ್ ಕೊಡಕಂತಂದ್ರೆ ಐಟಮ್ಸ್ ಏನಾದರೂ ತಗೊಂಡಿದ್ದು, ವಾಷಿಂಗ್ ಮಷಿನ್ ಇರ್ಬೋದು, ಟಿವಿ ಇರ್ಬೋದು, ಏನಾದರೂ ಪ್ರಾಬ್ಲಮ್ ಕೊಡಕಂತಂದ್ರೆ ದೇ ವಿಲ್ ಕಾಲ್ ಫಾರ್ ದ ಸರ್ವಿಸ್. ನೋ service people, if they don't come in time, then what is the image on the customer side about the company man image ತಗೊಂತಾರಿಲ್ಲ. ಇಮಿಡಿಯೇಟ್ಲಿ ಬಂದು ಸರ್ವಿಸ್ ಯಾರು ಕೊಡ್ತಾರಲ್ಲ ಅವಾಗ ಕಸ್ಟಮರ್ ಗೆ ಅನಿಸುತ್ತೆ, ಓ ಇಟ್ ಇಸ್ ಅ ಗುಡ್ ಕಂಪನಿ ವಿಚ್ ಗಿವ್ಸ್ ದ ಬೆಟರ್ ಸರ್ವಿಸ್ ಟು ಅಸ್. ಬೇಗ ಬಂದು ಸರ್ವಿಸ್ ಕೊಟ್ಬಿಟ್ಟೆ ನಮಗೆ ಅದು ಫೀಲ್ ಬರ್ತದಿಲ್ಲ ಅವ್ರು ಚೆನ್ನಾಗಿ ಸರ್ವಿಸ್ ಕೊಡ್ತಾರೆ ಅಂತ ಹೇಳಿ. ಸೊ ಕ್ವಾಲಿಟಿ ಇಸ್ ನಾಟ್ ಓನ್ಲಿ ಕನ್ಸರ್ನ್ ವಿತ್ ದ ಪ್ರೊಡಕ್ಷನ್, quality is also concerned with the service. Service ಚೆನ್ನಾಗಿ ಕೊಟ್ರೆ automatically customers will be satisfied. Then they will take their product only in the future. Okay, so these all are very important factors which will affect the quality when it is designed. Is that clear? Any doubts in this? Okay, now it comes about the cost of design of the quality. ಈಗ ಕ್ವಾಲಿಟಿ ಬಗ್ಗೆ ಗೊತ್ತಾಯ್ತು ನಿಮಗೆ. ಓಕೆ, ಫ್ಯಾಕ್ಟರ್ಸ್ ಏನೇನು ಅಫೆಕ್ಟ್ ಮಾಡ್ತಾವ ಅಂತ ಗೊತ್ತಾಯ್ತು. ಬಟ್ ಕಾಸ್ಟ್ ಇನ್ವಾಲ್ವ್ಮೆಂಟ್, ಕ್ವಾಲಿಟಿ ಡಿಸೈನ್ ನಾವು ಪ್ರೊಡ್ಯೂಸ್ ಮಾಡಬೇಕಂದ್ರೆ, ಕ್ವಾಲಿಟಿ ಪ್ರಾಡಕ್ಟ್ ಪ್ರೊಡ್ಯೂಸ್ ಮಾಡಬೇಕಂದ್ರೆ ಸರ್ಟನ್ ಕಾಸ್ಟ್ ಆರ್ ಇನ್ವಾಲ್ವ್ ಫಾರ್ ದಟ್. ಅದಕ್ಕೂ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗ್ತದೆ. ಓನ್ಲಿ ಇಫ್ ಯು ಲುಕ್ ಅಟ್ ದಿ ಕ್ವಾಲಿಟಿ ಹಿಯರ್. ನಾವು ಲಾಸ್ಟ್ ಕ್ಲಾಸ್ ಮೇಂಟೆನೆನ್ಸ್ ಬಗ್ಗೆ ಕಲ್ತೀವಿ. ಮೇಂಟೆನೆನ್ಸ್ ಮಾಡಬೇಕಂದ್ರೂ ಇಟ್ ಈಸ್ ಪೇಡ್ ದ ಎಕ್ಸ್ಟ್ರಾ ಕಾಸ್ಟ್. ಮೇಂಟೆನೆನ್ಸ್ ಪೀಪಲ್ ಶುಡ್ ಬಿ ದೇರ್. ಮೇಂಟೆನೆನ್ಸ್ ಮಾಡಾಕ ಬೇರೆ ಜನರು ತಗೊಂಡಿರ್ತಾರೆ, ಅಸೈನ್ ಮಾಡಿರ್ತಾರೆ, ಅವರೆಲ್ಲ ಸ್ಯಾಲರಿ ಕೊಟ್ಟಿರ್ತಾರೆ. ಹಾಗೆ ಕ್ವಾಲಿಟಿ ಪ್ರೊಡ್ಯೂಸ್ ಮಾಡಬೇಕಂದ್ರೆ, ಗುಡ್ ಕ್ವಾಲಿಟಿ ಪ್ರಾಡಕ್ಟ್ ಪ್ರೊಡ್ಯೂಸ್ ಮಾಡಬೇಕಂದ್ರೆ ಇಟ್ ಈಸ್ ಎಕ್ಸ್ಟ್ರಾ ಕಾಸ್ಟ್ ಫಾರ್ ದಿ ಕಂಪನಿ. ಸೊ ವಾಟ್ ಈಸ್ ದ ಕಾಸ್ಟ್ ಇನ್ವಾಲ್ವ್ಮೆಂಟ್ ಹಿಯರ್? ಸೊ ದಟ್ ವಿ ಆರ್ ಗೋಯಿಂಗ್ ಟು ಸ್ಟಡಿ. ಓಕೆ, ಸೊ ದಿಸ್ ಈಸ್ ಸ್ಟಡಿ ವಿತ್ ಹೆಲ್ಪ್ ಆಫ್ ದಿ ಫಿಗರ್ ಹಿಯರ್. ಸೊ ಇನ್ ದ ಫಿಗರ್ ಆಕ್ಚುಲಿ ಇಟ್ ಈಸ್ ಹ್ಯಾವಿಂಗ್ ಸಮ್ ಕಾಸ್ಟ್ ಹಿಯರ್. ಬೇರೆ ಬೇರೆ ಕಾಸ್ಟ್ ಬರ್ತಾವೆ. ಸೊ ಯು ಕ್ಯಾನ್ ಸಿ ದಟ್ quality of the product is taken along x-axis, along y-axis cost of the product is taken. So there are two lines considered here. So this line is failure cost line and this line is prevention cost line. So failure cost line consists of two costs, that is internal cost, external cost, and prevention cost consists of two costs, prevention plus appraisal cost. So let us look at these costs separately. What actually they indicate. ಮೊದಲಿಗೆ ಅದರ ಬಗ್ಗೆ ಫಸ್ಟ್ ತಿಳ್ಕೊಳ್ಳೋಣ. ಓಕೆ, ಸೊ ಯಾವ ಬರ್ತದೆ? ಕಾಸ್ಟ್ ಆಫ್ ಪ್ರಿವೆನ್ಷನ್ ಬರ್ತದೆ, ಕಾಸ್ಟ್ ಆಫ್ ಅಪ್ರೈಸಲ್, ಕಾಸ್ಟ್ ಆಫ್ ಇಂಟರ್ನಲ್ ಫೇಲ್ಯೂರ್, ಕಾಸ್ಟ್ ಆಫ್ ಎಕ್ಸ್ಟರ್ನಲ್ ಫೇಲ್ಯೂರ್. ಸೊ ಫಸ್ಟ್ ಕಾಸ್ಟ್ ಆಫ್ ಪ್ರಿವೆನ್ಷನ್. ಕಾಸ್ಟ್ ಆಫ್ ಪ್ರಿವೆನ್ಷನ್ ಅಂದ್ರೆ ಏನಿರುತ್ತೆ ನೋಡ್ರಿ? ಕಾಸ್ಟ್ ಇನ್ವೆಸ್ಟ್ಮೆಂಟ್ ಯಾವುದಕ್ಕೆ ಮಾಡ್ತಾರೆ? ಕಾಸ್ಟ್ ಆಫ್ ಕ್ವಾಲಿಟಿ ಪ್ಲಾನಿಂಗ್ ಮಾಡಬೇಕು. ಒಳ್ಳೆ ಕ್ವಾಲಿಟಿ ಐಟಮ್ ಪ್ರೊಡ್ಯೂಸ್ ಮಾಡಬೇಕಂದ್ರೆ ಅದರ ಪ್ರಕಾರ ಸರಿಯಾಗಿ ಪ್ಲಾನಿಂಗ್ ಮಾಡ್ಕೋಬೇಕು. ಪ್ಲಸ್ ಡಾಕ್ಯುಮೆಂಟಿಂಗ್, ಫೈಲ್ಸ್ ರೆಕಾರ್ಡ್ ಇಟ್ಕೋಬೇಕು ಅದನ್ನ ಸರಿಯಾಗಿ. ಪ್ಲಸ್ ಕ್ವಾಲಿಟಿ ಸರಿಯಾಗಿ ಡಿಸೈನ್ ಮಾಡಬೇಕಂದ್ರೆ ವರ್ಕರ್ಸ್ಗೆ ಸರಿಯಾಗಿ ಟ್ರೈನಿಂಗ್ ಕೊಡಬೇಕು. ಕ್ವಾಲಿಟಿ ಇನ್ಸ್ಪೆಕ್ಟರ್ ಇರ್ಬೋದು, ಆಪರೇಟರ್ಸ್ ಇರ್ಬೋದು, ಅವ್ರಿಗೆಲ್ಲ ಸರಿಯಾಗಿ ಟ್ರೈನಿಂಗ್ ಕೊಡಬೇಕು. ಯಾವ್ದ್ರ ಬಗ್ಗೆ ಟ್ರೈನಿಂಗ್? ಕ್ವಾಲಿಟಿ ಬಗ್ಗೆ. ರೈಟ್? only regarding quality of the product they should be given a training. Process is control. So these all costs come under what? Cost of prevention. Prevention is better than cure.
ಸೊ ಡಿಫೆಕ್ಟಿವ್ ಐಟಮ್ ಪ್ರೊಡ್ಯೂಸ್ ಆಗಲಾರ್ದಂಗ ಗುಡ್ ಕ್ವಾಲಿಟಿ ಪ್ರೊಡ್ಯೂಸ್ ಮಾಡ್ಕೋಬೇಕಂದ್ರೆ ದೇರ್ ಮಸ್ಟ್ ಬಿ ಎಕ್ಸ್ಟ್ರಾ ಟ್ರೈನಿಂಗ್ ಗಿವನ್ ಟು ದೆಮ್, ಎಕ್ಸ್ಟ್ರಾ ಟ್ರೈನಿಂಗ್ ಪ್ಲಸ್ ಪ್ಲಾನಿಂಗ್ ಡಾಕ್ಯುಮೆಂಟಿಂಗ್ ಇವಕ್ಕೆಲ್ಲ ಕಾಸ್ಟ್ ಬೇಕಾಗ್ತದೆ, ದುಡ್ಡು ಬೇಕಲ್ಲ, ಅದರದ್ದು ಕಾಸ್ಟ್ ಇರುತ್ತೆ ಕಾಸ್ಟ್ ಆಫ್ ಪ್ರಿವೆನ್ಷನ್. ಕ್ವಾಲಿಟಿ ರೆಡ್ಯೂಸ್ ಆಗ್ಲಾರ್ದಂಗ ಪ್ರಿವೆಂಟ್ ಮಾಡೋದು. ಮ್ಯಾನುಫ್ಯಾಕ್ಚರಿಂಗ್ ಟೈಮ್ ಒಳಗೆ ಕ್ವಾಲಿಟಿ ರೆಡ್ಯೂಸ್ ಆಗ್ಲಾರ್ದಂಗ ಗುಡ್ ಕ್ವಾಲಿಟಿ ಐಟಮ್ ಬರಬೇಕಂದ್ರೆ we should plan well before. That is called as prevention. Is that clear? Next, ಇನ್ನೊಂದು cost of appraisal. ಇದು ಏನು ಬರ್ತದೆ ನೋಡಿ, cost of measuring, evaluating or auditing of products, inspection and test, maintenance. So manufacturing time ಒಳಗ ಕ್ವಾಲಿಟಿ ಮೇಜರ್ ಮಾಡಿದ್ವಿ, ಸ್ಟ್ಯಾಂಡರ್ಡ್ ಕ್ವಾಲಿಟಿ ಔಟ್ಪುಟ್ ನಮಗೆ ಒಂದು 10 ಬರಬೇಕಂತ ತಿಳ್ಕೊ. ಏನಾದರೂ ವೇರಿಯೇಷನ್ ಇತ್ತಂದ್ರೆ 11 9 ಅಥವಾ 8 ಇತ್ತಂದ್ರೆ ವೇರಿಯೇಷನ್ ಇತ್ತಂದ್ರೆ ಅದು ವೇರಿಯೇಷನ್ ಇದೆ ಯಾರಾದ್ರೂ ಚೆಕ್ ಮಾಡ್ಬೇಕಲ್ಲ, ಇನ್ಸ್ಪೆಕ್ಷನ್ ಮಾಡ್ಬೇಕಿಲ್ರಿ, ಅಂದ್ರೆ ಅಷ್ಟೇ ನಾವು ಕಂಟ್ರೋಲ್ ಮಾಡಬೇಕಾಗ್ತದೆ. ಎರರ್ಸ್ ಏನಿರ್ತಾವೆ, ಕ್ವಾಲಿಟಿ ಎರರ್ಸ್ ಚೆಕ್ ಮಾಡೋದು, ಕ್ವಾಲಿಟಿ ಎರರ್ಸ್ ಚೆಕ್ ಮಾಡಿ ಇಮಿಡಿಯೇಟ್ಲಿ ರೆಕ್ಟಿಫೈ ಮಾಡೋದು ಡ್ಯೂರಿಂಗ್ ಮ್ಯಾನುಫ್ಯಾಕ್ಚರಿಂಗ್. ಸೊ ದಿಸ್ ಈಸ್ ಡನ್ ಹಿಯರ್. ಹೌ ಇಟ್ ಈಸ್ ಡನ್? ಬೈ ಮೇಜರಿಂಗ್, evaluating and auditing. There will be some quality inspectors for that. Quality inspectors ಅಂತ ಹೇಳಿ ಅಸೈನ್ ಮಾಡಿದಂತ ಕೆಲಸಕ್ಕೆ ಅವ್ರು ಏನು ಮಾಡ್ತಾರೆ, ಸ್ಟೇಜ್ ಬೈ ಸ್ಟೇಜ್ ಔಟ್ಪುಟ್ ಚೆಕ್ ಮಾಡ್ತಾ ಹೋಗ್ತಾರೆ, ಸ್ಟ್ಯಾಂಡರ್ಡ್ ಜೊತೆ ಮೇಜರ್ ಮಾಡ್ತಾರೆ, ಸ್ಟ್ಯಾಂಡರ್ಡ್ ಔಟ್ಪುಟ್ ಜೊತೆ ಕಂಪೇರ್ ಮಾಡ್ತಾರೆ. ಏನಾದರೂ ಡಿಫ್ರೆನ್ಸ್ ಇತ್ತಂದ್ರೆ ಎರರ್ ಇತ್ತಂದ್ರೆ ಅದನ್ನ ರೆಕ್ಟಿಫೈ ಮಾಡ್ತಾರೆ, ಆದಷ್ಟು ಮಿನಿಮೈಸ್ ಮಾಡ್ತಾರೆ, so that they should reach the good quality output, good quality item. So this requires extra cost. However, that extra cost is called as the cost of appraisal. Clear? So these two are taken here in this figure. You can see this below. This line, prevention plus appraisal cost. Okay. So another one, let us take it. Another line ನೋಡಿ, cost of internal and cost of external failure. So internal failure ಯಾವಾಗ ಆಗ್ತವೆ during manufacturing. Sometimes what happens, defective products you may produce in the industry. Components ಯಾವಾಗಲೂ ತೊಂದರೆ ಕೊಡ್ತಿರ್ಬೋದು. If the components which is used for the production, if it is of a bad quality, then the end result will be of a bad quality. No? Okay. Next, material failure. Raw material ತಗೊಂಡು ಬಂದಿದ್ದಾನೆ ಸರಿಯಾಗಿದೆ ಇದ್ರೆ, when the raw material itself is of a bad quality, then how can we expect the good quality at the end? So internal failure ಅಂದ್ರೆ raw material fail ಆಗಬಹುದು, ಅಥವಾ defective products ನೀವು ರೆಡಿ ಮಾಡ್ತಿರಬಹುದು, ಅಥವಾ components ನೀವು ಯಾವುದು ಯೂಸ್ ಮಾಡ್ತಿಲ್ಲ ಅದೇ bad quality ಇರಬಹುದು. That gives rise to what? Bad quality end product. So ಆ ರೀತಿ bad quality output ಬಂತಂದ್ರೆ ಅವಾಗ ಏನು ಮಾಡಬೇಕಾಗುತ್ತೆ ಹೇಳಿ, ಟೆಸ್ಟೆಡ್ ಓಕೆ ಅಂತ ಪ್ರೆಸ್ ಮಾಡೋದಕ್ಕಿಂತ ಮುಂಚೆ ಚೆಕ್ ಮಾಡ್ತಾರೆ ಕ್ವಾಲಿಟಿ ಸರಿಯಾಗಿಲ್ಲ ಅಂತ ಹೇಳಿ. ಕ್ವಾಲಿಟಿ ಎಲ್ಲ ಸರಿಯಾಗಿದ್ರೆ ಸ್ಟ್ಯಾಂಡರ್ಡ್ ಔಟ್ಪುಟ್ ಬಂತಂದ್ರೆ ಅಷ್ಟೇ ಅಂತಂದ್ರೆ ಟೆಸ್ಟೆಡ್ ಓಕೆ ಅಂತ ಸೀನ್ ಹಾಕ್ತಾರೆ. ಓಕೆ. ಸೊ ಇಫ್ ಇಟ್ ಈಸ್ ಗಿವಿಂಗ್ ಅ ಬ್ಯಾಡ್ ಔಟ್ಪುಟ್, ಬ್ಯಾಡ್ ಕ್ವಾಲಿಟಿ ಔಟ್ಪುಟ್, ದೆನ್ ಇಟ್ ಶುಡ್ ಬಿ ಸೆಂಟ್ ಬ್ಯಾಕ್ ಫಾರ್ ದ ರೀವರ್ಕ್. ಮತ್ತೊಂದು ಸಲ ಅದ್ರ ಮೇಲೆ ವರ್ಕ್ ಮಾಡಲಿಕ್ಕೆ ವಾಪಸ್ ಕಳಿಸ್ಬೇಕಾಗತ್ತೆ. ವಾಪಸ್ ಕಳಿಸಿದ್ರೆ ಏನು ಪ್ರಾಬ್ಲಮ್ ಆಗತ್ತೆ ಹೇಳಿ, ಬ್ಯಾಡ್ ಕ್ವಾಲಿಟಿ ಅಂತ ಗೊತ್ತಾಯ್ತು ಅವ್ರಿಗೆ, ಎಂಡಿಂಗ್ ಚೆಕ್ ಮಾಡ್ತಾರೋ ಮ್ಯಾನುಫ್ಯಾಕ್ಚರಿಂಗ್ ಆದ್ಮೇಲೆ ಇಟ್ಸ್ ಆಫ್ ಅ ಬ್ಯಾಡ್ ಕ್ವಾಲಿಟಿ ಅಂತ ಗೊತ್ತಾದ್ಮೇಲೆ ಸೇವ್ ಮಾಡ್ತಾರಾ? No, they know it is of a bad quality. Then what they should do? They have to send it back for the rework. ಅದರ ಮೇಲೆ rework ಮಾಡಲಿಕ್ಕೆ ಮತ್ತೆ ವಾಪಸ್ ಕಳಿಸಬೇಕಾಗುತ್ತೆ. rework ಮಾಡಕ್ಕೆ ಕಳಿಸಿದ ಕೂಡಲೇ ಏನಾಗುತ್ತೆ ಹೇಳಿ, is it not the waste of time for the labor, waste of labor work, energy, waste of time, waste of material used in that. So rework, it is an extra cost to be paid for the company. So it is extra overhead, no? So that is also loss for the company. That is what is given as a cost of internal failure. Internally fail agade, it is an extra cost to be paid by the company for rework. It is extra work. Is that clear? Next, ಇನ್ನೊಂದು cost ಯಾವುದು? Cost of external failure. External failure ಅಂದ್ರೆ ನೀವೇ ಹೇಳ್ಬೋದು, ಯಾವಾಗ ಆಗ್ಬೋದು ಹೇಳ್ಬೋದು? When it happens, external failure, when it reaches to the external means what? When it reaches to the customer side
ರೀಚ್ ಆದ್ಮೇಲೆ ಕಸ್ಟಮರ್ ಕಡೆ ಹೋದ್ಮೇಲೆ ಐಟಮ್ ಏನಾರ ಪ್ರಾಬ್ಲಮ್ ಕೊಡ್ತಂದ್ರೆ ಐಟಮ್ ಡಿಫೆಕ್ಟಿವ್ ಅಂತ ಅನ್ಸ್ತಂದ್ರೆ ಕಸ್ಟಮರ್ಸ್ ಮುಂದೆ ಕೂತ್ಕೋತಾರೆ ಅಂದ್ರೆ customer what they do, they write the complaint, they send the item back towards the company, ಬರೀ ವಾಪಸ್ ಕಳಿಸೋದು ಅಷ್ಟೇ ಅಲ್ಲದೆ ಕಂಪ್ಲೇಂಟ್ ಬರೀದು ಅಷ್ಟೇ ಅಲ್ಲದೆ ಬೇರೆದವ್ರಿಗೆ ಹೇಳ್ತಾರೆ ಅವರು ಆ ಕಂಪ್ನಿ ಐಟಮ್ ತಗೋಬೇಡ್ರಿ, ಇಟ್ ಇಸ್ ನಾಟ್ ಅ ಗುಡ್ ಒನ್, ಬೇರೆದವ್ರಿಗೆಲ್ಲ ಹೇಳ್ತಾರೆ ಅವರು ಪಬ್ಲಿಕ್ ಮಾಡ್ಕೊತ ಹೋಗ್ತಾರೆ. ಪಬ್ಲಿಕ್ ಮಾಡ್ತಾ ಹೋದ್ಮೇಲೆ ಏನಾಗ್ತದೆ ಕಂಪ್ನಿ ಇಮೇಜ್ ಏನಾಗ್ತದೆ ಹಾಳಾಗ್ತದೆ. ಸೊ ಕಂಪನಿ ಇಮೇಜ್ ವಿಲ್ ಬಿ ಟೋಟಲಿ ಲಾಸ್ಟ್. So this is a big loss for the company. Is that clear? So that is called as the cost of external failure. So this involves customer complaint services, replacing and repairing. Do servicing is very important. But good quality product save ಮಾಡಿದ್ರೆ ನಿಮಗೆ ಕೆಲಸ ಮುಗಿತಂತ ತಿಳ್ಕೊಳ್ಳೋಂಗಿಲ್ಲ ಇಂಡಸ್ಟ್ರಿ. They must give a good service. When the complaint is given from the customer side, they should immediately work on that. ಅವಾಗ ಅವ್ರಿಗೆ ಕಸ್ಟಮರ್ಗೆ ಒಳ್ಳೆ ಸರ್ವಿಸ್ ಸಿಗುತ್ತೆ. ಅದರ್ವೈಸ್ ಅಗೇನ್ ದೇ ವಿಲ್ ಬಿ ಪಬ್ಲಿಸಿಟಿ ಆನ್ ದ ಬ್ಯಾಡ್ ಇಮೇಜ್ ಆಫ್ ದಿ ಕಂಪನಿ. ಪಬ್ಲಿಕ್ ನಲ್ಲಿ ಬ್ಯಾಡ್ ಇಮೇಜ್ ಕ್ರಿಯೇಟ್ ಮಾಡ್ತಾರೆ ಅವರು ಕಸ್ಟಮರ್ಸ್. ಸೊ ದಿಸ್ ಈಸ್ ವಾಟ್ ಹ್ಯಾಪನಿಂಗ್ ಇನ್ ದ ಇಂಡಸ್ಟ್ರಿ. ಸೊ ಅದಕ್ಕೆ ಅವರು ಕ್ವಾಲಿಟಿ ಬಗ್ಗೆ ಡಿಸೈನ್ ಮಾಡಬೇಕಾದಾಗ ಕ್ವಾಲಿಟಿ ಡಿಸೈನ್ ಮಾಡಬೇಕಾದಾಗ ಇವನ್ನೆಲ್ಲ ಕಾಸ್ಟ್ ಕನ್ಸಿಡರ್ ಮಾಡ್ತಾರೆ. ಆಲ್ ದೀಸ್ ಕಾಸ್ಟ್ ಆರ್ ಕನ್ಸಿಡರ್ಡ್ ಅಂಡ್ ದೇ ಶುಡ್ ರೀಚ್ ಟು ಆಪ್ಟಿಮಮ್ ಲೆವೆಲ್. ಒಂದು ಲೆವೆಲ್ಗೆ ರೀಚ್ ಆಗಬೇಕಲ್ಲ, ಒಂದು ಲೆವೆಲ್ ಚೂಸ್ ಮಾಡಬೇಕಲ್ಲ, ಯಾವ ಲೆವೆಲ್ಗೆ ಅವರು ಕ್ವಾಲಿಟಿ ಡಿಸೈನ್ ಮಾಡಬೇಕಂತ ಗೈಸ್. ನಾವು ಹೆಂಗೆ ಮೇಂಟೆನೆನ್ಸ್ಗಳನ್ನು ನಾವು ನೋಡಿದ್ವಿ, ಕಾಸ್ಟ್ ಇನ್ವಾಲ್ವ್ಮೆಂಟ್ ಆಪ್ಟಿಮಮ್ ಲೆವೆಲ್ ಚೂಸ್ ಮಾಡಿದ್ವಿ ಮೇಂಟೆನೆನ್ಸ್ಗಳು, ಹಂಗೆ ಕ್ವಾಲಿಟಿ ಡಿಸೈನ್ಗಳು ಒಂದು ಆಪ್ಟಿಮಮ್ ಲೆವೆಲ್ ಚೂಸ್ ಮಾಡ್ತಾರೆ. ಸೊ ದಿಸ್ ಪಿಕ್ಚರ್ ವಿಲ್ ಎಕ್ಸ್ಪ್ಲೇನ್ ವಾಟ್ ಆರ್ ದಿ ಕಾಸ್ಟ್ ಇನ್ವಾಲ್ವ್ಮೆಂಟ್ ಇನ್ ದ ಕ್ವಾಲಿಟಿ ಡಿಸೈನ್ ಅಂಡ್ ವಾಟ್ ಶುಡ್ ದ ಲೆವೆಲ್ ಆಫ್ ಕ್ವಾಲಿಟಿ ಡಿಸೈನ್. ಯಾವ ಲೆವೆಲ್ಗೆ ಅವರು ಕ್ವಾಲಿಟಿ ಡಿಸೈನ್ ಮಾಡಬೇಕಂತಂದ್ರೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ನಾವು ಲೆಟ್ ಅಸ್ ಲುಕ್ ಅಟ್ ದಿಸ್ ಹಿಯರ್. I have already told you along the axis same totally quality is considered. Quality from high to low. Initially high quality ತಗೊಂಡ್ರೆ ಆಮೇಲೆ decreasingly it is of a low quality. Next along y axis it is cost. Cost total cost involvement. So cost और नाल बताऊँ क्या नाम है? Total नाल cost बताओ. यार prevention cost, appraisal cost. So it is called as total, it is called as the prevention cost. ಇನ್ನೊಂದು ಎರಡು ಯಾವ್ಯಾವು internal failure, external failure. So adding these two is called as the failure cost. So you just look at the lines. Initially when the item is of a high quality ಅಂತಂದ್ರೆ ಯಾವಾಗ high quality item ಅಂತ ನಿಮಗೆ high quality ಯಾವಾಗ ಪ್ರೊಡ್ಯೂಸ್ ಮಾಡ್ತೀವಿ when there is a more preventive maintenance plus when there is more and more inspection. appraisal ಅಂದ್ರೆ inspection ಮಾಡೋದು, ಎಲ್ಲ ಚೆಕ್ ಮಾಡೋದು, ಸರಿಯಾಗಿ ಸ್ಟೇಜ್ ಬೈ ಸ್ಟೇಜ್ ಚೆಕ್ ಮಾಡ್ತಾ ಇದ್ರೆ so this gives rise to prevention cost. So preventive measures ತಗೊಂಡ್ರೆ about the quality ಎಲ್ಲಿ ತಪ್ಪು ಆಗಲಾರ್ದಂಗ preventive measures ತಗೊಂಡ್ರೆ so we are going to get a high quality items at the end. So ಈ high quality ಬರಬೇಕಂದ್ರೆ ಯಾವುದು ಕಾಸ್ಟ್ ಜಾಸ್ತಿ ಅಂತ ಹೇಳಿ prevention cost will be more. ಈಗ ನಾವು ಕ್ವಾಲಿಟಿ ಮೇಜರ್ಸ್ ತಗೊಂಡಿರ್ತೀವಿ, ಸ್ಟೆಪ್ಸ್ ತಗೊಂಡಿರ್ತೀವಿ, ಅದಕ್ಕೆ ಪೇ ಮಾಡಿರ್ತೀವಿ ನಾವು ಕ್ವಾಲಿಟಿ ಇನ್ಸ್ಪೆಕ್ಟರ್ ಹಾಕೊಂಡು ಅಥವಾ ಟ್ರೈನಿಂಗ್ ಕೊಡೋದು. ಸೊ ದಿಸ್ ವಿಲ್ ಬಿ ಎಕ್ಸ್ಟ್ರಾ ಕಾಸ್ಟ್ ಫಾರ್ ದಿ ಕಂಪನಿ. ಸೊ ದಿಸ್ ಕಾಸ್ಟ್ ವಿಲ್ ಬಿ ಹೈ when we are getting a high quality product. High quality product ಇದ್ದಾಗ ಇದು ಜಾಸ್ತಿ ಇರ್ತದೆ. When the quality decreases, to observe, when the quality decreases means what? You have not taken the much steps for the prevention and appraisal. So this cost is less. So that is why the quality is reducing. Quality reduce ಅಂತಂದ್ರೆ ಯಾವ ಕಾಸ್ಟ್ ಇನ್ಕ್ರೀಸ್ ಆಗ್ತದೆ ಹೇಳಿ. ಕ್ವಾಲಿಟಿ reduce ಆಗ್ತದೆ ಏನಂತಂದ್ರೆ ಇಂಟರ್ನಲ್ ಫೇಲ್ಯೂರ್ ಜಾಸ್ತಿ ಆಗ್ತದೆ. external failure, customers bad quality product ಬಂದ್ಕೊಳ್ಳೆ they will not sit idle, they will give the complaint. They will reduce the image of the company. So internal failure plus external failure cost ಜಾಸ್ತಿ ಆಗ್ತದೆ. So you can see this. When the quality reduces to lower end, which cost increases? Failure cost will increase. Is that clear? So ನೀವು quality ಬಹಳ high ಮಾಡಿದ್ರೆ high quality ಬೇಕಂದ್ರೆ prevention cost ಜಾಸ್ತಿ ಆಗ್ತದೆ. Low quality ಮಾಡಿದ್ರೆ ಯಾವ ಕಾಸ್ಟ್ ಆಗ್ತದೆ?
ಜಾಸ್ತಿ ಆಗುತ್ತೆ. So but we want what? We want the minimum total cost. Total cost invested for the quality should be minimum. So at what level it is minimum? At this point it is minimum, no? This is the total cost. So at this point here where both the lines intersect. So this is minimum here. So this minimum point is chosen as the optimum point for the quality design. Optimum point for the quality design ಅಂತ choose ಮಾಡ್ತಾರೆ. So ಇದಕ್ಕಿಂತ ಕಡಿಮೆ ಕ್ವಾಲಿಟಿ ಡಿಸೈನ್ ಮಾಡಿದ್ರೆ ಅವ್ರು ಲಾಸ್ ಆಗ್ತದೆ. ಇದಕ್ಕಿಂತ ಜಾಸ್ತಿ ಕ್ವಾಲಿಟಿ ಪ್ರೊಡ್ಯೂಸ್ ಮಾಡಿದ್ರೆ ಅವ್ರು ಲಾಸ್ ಆಗ್ತದೆ. So in between they have to choose this level. At this level they will be having the minimum cost and they will be having a good quality also. ಇದಕ್ಕಿಂತ ತೀರಾ ಜಾಸ್ತಿ ಮಾಡೋದಿಲ್ಲ, ಇದಕ್ಕಿಂತ ತೀರಾ ಕಡಿಮೆ ಮಾಡೋದಿಲ್ಲ ಕ್ವಾಲಿಟಿ. If they do, they will be in a loss. So they have to choose which level now? Now let's choose one three. At this level, M point where both will intersect here. Because at this point the total cost involved is very less. It is minimum. So it is a profitable for the company. Is this clear? So this is how the cost involvement is considered to design the quality level here. So one more diagram you can observe here. Value of quality ಅಂತ ಬರುತ್ತೆ. Value of quality ಅಂದ್ರೆ ಮಾರ್ಕೆಟ್ ನಲ್ಲಿ ಅದಕ್ಕೆ ಎಷ್ಟು ವ್ಯಾಲ್ಯೂ ಇದೆ, ಕ್ವಾಲಿಟಿ ನೀವು ಡಿಸೈಡ್ ಮಾಡ್ತೀರಾ ಇಲ್ರಿ, ಆ ವ್ಯಾಲ್ಯೂ ಮಾರ್ಕೆಟ್ ನಲ್ಲಿ ಎಷ್ಟು ಇನ್ಕಮ್ ಕೊಡ್ತೈತಿ ಅಂತ. ಸೊ ಅದರ ಪ್ರಕಾರ ಒಂದು ಪಿಕ್ಚರ್ ಇರುತ್ತೆ. Okay, so just observe this picture here. So this will also explain to which level the quality should be designed. In a different way it will approach. So it will explain in a different way. How they will tell ಎರಡು lines consider ಮಾಡ್ತಾರೆ. So this is one line which tells about cost of quality. ನೀವು ಆ ಕ್ವಾಲಿಟಿ ಡಿಸೈನ್ ಮಾಡಬೇಕಂದ್ರೆ ನೀವು ಏನು ಇನ್ವೆಸ್ಟ್ ಮಾಡ್ತೀರಾ ಇಲ್ಲ ಅಮೌಂಟ್, ಆ ಕ್ವಾಲಿಟಿ ಡಿಸೈನ್ ಮಾಡಬೇಕಂದ್ರೆ ಏನು ಇನ್ವೆಸ್ಟ್ ಮಾಡ್ತೀರಾ ಅಂತ ಹೇಳ್ತಾರೆ ಕಾಸ್ಟ್ ಆಫ್ ಕ್ವಾಲಿಟಿ. ಅದನ್ನ ಮಾರ್ಕೆಟ್ ನಲ್ಲಿ ಸೇಲ್ ಮಾಡಿಸ್ಕೊಳ್ಳೆ ಏನು ವ್ಯಾಲ್ಯೂ ಬರುತ್ತಲ್ಲ, ಪ್ರಾಫಿಟ್, ಮಾರ್ಕೆಟ್ ವ್ಯಾಲ್ಯೂ, ಅದಕ್ಕೆ ಅಂತ ಹೇಳ್ತಾರೆ ವ್ಯಾಲ್ಯೂ ಆಫ್ ಕ್ವಾಲಿಟಿ. ನಿಮ್ಮ ಕ್ವಾಲಿಟಿಗೆ ನಿಮ್ಗೆ ಎಷ್ಟು ರಿಟರ್ನ್ ಬರತೈತಿ. ಸೊ ದಿಸ್ ಇಸ್ ವ್ಯಾಲ್ಯೂ ಆಫ್ ಕ್ವಾಲಿಟಿ. ಸೊ ಬೋತ್ ಆರ್ ಕಂಪೇರ್ಡ್ ಹಿಯರ್. ನೀವು ಎಷ್ಟು ಇನ್ವೆಸ್ಟ್ ಮಾಡಿರಿ ಅದಕ್ಕೆ ನಿಮಗೆ ಏನು ರಿಟರ್ನ್ ಬರತೈತಿ. ಸೊ ದೀಸ್ ಟು ಆರ್ ಕಂಪೇರ್ಡ್ ಹಿಯರ್. ಓಕೆ, ಸೊ ಇನಿಷಿಯಲಿ ದೇರ್ ಆರ್ 3 points considered here. 3 points considered ಮಾಡಿರಿ. Along x-axis it is what is taken, quality of design level, quality level order. Along y-axis it is cost. Almost same it is, but it is given in a different way by comparing the market value with the cost involved invested in the industry. So in the first totally, when you design the quality from 1 to 2 level, so 1 ರಿಂದ 2ನೇ level ಗೆ increase ಮಾಡಿದ್ರೆ quality increase ಮಾಡಿದ್ರೆ level increase ಮಾಡಿದ್ರೆ, so you can observe here cost of the quality line, this one, E point in the E point. So this gives what? Cost of quality increment. Just like that is given as A. From this level to this level, there is an increment of which one? Value of quality. Market ನಲ್ಲಿ ಅದರ ವ್ಯಾಲ್ಯೂ ಎಷ್ಟು ಹೆಚ್ಚಾಗ್ತದೆ. So ಈ ಕ್ವಾಲಿಟಿ ನೀವು ಹೆಚ್ಚು ಮಾಡಾಕ್ತೀವಿ, ಕ್ವಾಲಿಟಿ ಆಫ್ ಐಟಮ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದ್ರಿಂದ ಕ್ವಾಲಿಟಿ ಇನ್ಕ್ರೀಸ್ ಮಾಡಾಕ್ತೀವಿ ನೀವು. ಎಷ್ಟು? ಫ್ರಮ್ 1 level to 2 level. ಇಲ್ಲಿಂದ ಇನ್ಕ್ರಿಮೆಂಟ್ ಜಾಸ್ತಿ ಆಗ್ತದೆ, ಬಟ್ ಕಾಸ್ಟ್ ಹೆಂಗೆ ಇನ್ಕ್ರೀಸ್ ಆಗ್ತದೆ ನೋಡಿ. ಕಾಸ್ಟ್ ಫಾರ್ ದ ಮ್ಯಾನುಫ್ಯಾಕ್ಚರಿಂಗ್ ದಟ್ ಕ್ವಾಲಿಟಿ is increasing to A. A is increment in the cost regarding the cost of quality. Manufacture ಮಾಡಕ್ಕೆ ಎಷ್ಟು ಬೇಕು ದುಡ್ಡು ಇನ್ಕ್ರೀಸ್ ಆಗ್ತದೆ. ಮಾರ್ಕೆಟ್ ನಲ್ಲಿ ನಿಮಗೆ ಎಷ್ಟು ರಿಟರ್ನ್ ಬರ್ತದೆ, ಈ ಲೆವೆಲ್ ನೀವು ಚೂಸ್ ಮಾಡಿದ್ರೆ ಮಾರ್ಕೆಟ್ ನಲ್ಲಿ ನಿಮಗೆ ಇಷ್ಟು ಇನ್ಕ್ರೀಸ್ ಆಗ್ತದೆ ಅಂದ್ರೆ ನಿಮಗೆ ರಿಟರ್ನ್ ಜಾಸ್ತಿ ಬರ್ತದೆ. ಕಂಪೇರ್ ದೀಸ್ ಟು, B is the increase in the value of quality, A is increase in the cost of quality. Which is better? ಯಾವುದು ಬರ್ತದೆ? ಎರಡು ಕಂಪೇರ್ ಮಾಡಿ. B is greater than A. What it indicates? You are getting more profit. You are getting more profit from the market when you sell it with this increment in the quality design. So one level in the 2 level you increase ಮಾಡಿದ್ರೆ quality, ಅವಾಗ ನೀವು ಪ್ರಾಫಿಟ್ ಸಿಗಬೇಕು. ನೀವು ಕಾಸ್ಟ್ ನೀವು ಇನ್ವೆಸ್ಟ್ ಮಾಡಿದ್ರೆ ಇಷ್ಟು, but you are getting more returns. It
is increasing. Next, if we increase the quality ಇನ್ನು ಚೆನ್ನಾಗಿ increase ಮಾಡಿದ್ರೆ ಜಾಸ್ತಿ ಮಾಡಿದ್ರೆ from 2 to 3. So ಜಾಸ್ತಿ increase ಮಾಡಿದ್ರೆ cost environment load. So this is the increment of the cost for cost of quality. Cost of quality is increase ಆಗ್ತದೆ C. But here market ನಲ್ಲಿ ಅದರ value ಎಷ್ಟು increase ಆಗ್ತದೆ ನೋಡಿ. Only this much. So afterwards it remains constant. If you increase the quality, the market value will not increase much. So now you compare. The D is the increase when the design is increased from 2 to 3 for market values. For manufacturing side, C is the cost which is increasing. So which is greater, D or C? C is greater. Whether it is a profit to the company or loss to the company. Is it not loss? You are investing more. You are investing more to reach this quality. High quality products baratere. You are investing more. But market na agar value ಎಷ್ಟು ಬರುತ್ತೆ ನಿಮಗೆ return ಎಷ್ಟು ಬರುತ್ತೆ only this much. D. So D is less than C. So from this picture you tell me which is the best point to which you have to decide. ಯಾವ ಪಾಯಿಂಟ್ ಹೇಳಿ ಯಾವ ಪಾಯಿಂಟ್ ನಾವು ಡಿಸೈನ್ ಮಾಡಬೇಕು ಈಗ ಪ್ರಾಫಿಟ್ ಬರಬೇಕು ನಮಗೆ yes below this 2 if you design it gives a profit 2 ಗಿಂತ ನೀವು ಜಾಸ್ತಿ ಕ್ವಾಲಿಟಿ ಡಿಸೈನ್ ಮಾಡಿದ್ರೆ ಹೈ ಕ್ವಾಲಿಟಿ ಡಿಸೈನ್ ಮಾಡಿದ್ರೆ ಏನಾಗ್ತದೆ it gives less output less income so you will be the loss so ಅದಕ್ಕೆ ಕ್ವಾಲಿಟಿ ಡಿಸೈನ್ ಮಾಡಬೇಕಂದ್ರೆ ಇದು ಡಯಾಗ್ರಾಮ್ ಯೂಸ್ ಮಾಡ್ತಾರೆ ಡಯಾಗ್ರಾಮ್ ಯೂಸ್ ಮಾಡಿ ಇವೆರಡು ಕಂಪೇರ್ ಮಾಡ್ತಾರೆ ಎರಡು ಕಂಪೇರ್ ಮಾಡಿ then they will decide to which level the quality should be designed. So from this picture you can tell that so if you design the quality less than 2 it is profitable for the company. If you design the quality more than 2 it is a loss for the company. So better to design at this level which is less than 2 here. ಎರಡಕ್ಕಿಂತ ಕಡಿಮೆ ಇದ್ರೆ ಅಷ್ಟೇ ಪ್ರಾಫಿಟ್ ಕೊಡ್ತೈತಿ so it is better to design the quality before or below 2. After 2 you design ಮಾಡಿದ್ರೆ it is a loss for the company. So this diagram will tell to which level you should design the quality of the item to get the profit for the company. Is this clear? So some points are there you can just go through this what actually I have explained here that is given. So any doubts in this? You can see that the quality level at point 2 is optimum and it's the best design. ಅದಕ್ಕಿಂತ ಜಾಸ್ತಿ ಮಾಡಿದ್ರೆ ಲಾಸ್ ಆಗ್ತದೆ ಅದಕ್ಕಿಂತ ಕಡಿಮೆ ಮಾಡಿದ್ರೆ ಪ್ರಾಫಿಟ್ ಆಗ್ತದೆ so this is the best point to which you have to design the quality. So these are given in your book. It is just listed here, you can go through this. So this is about the quality meaning and we have studied economics of quality of design, value of quality and economics of quality of performance, relationship between cost and quality, factors affecting the quality and definition of quality, meaning of quality with the help of the example. So any doubts you are having? Okay, shall we stop? Thank you.